ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಧನುರಾಶಿ ಮಾಸ ಭವಿಷ್ಯ ಸೆಪ್ಟೆಂಬರ್ 2026 ಸಾಮಾನ್ಯ ಫಲಗಳು. ಸೂರ್ಯನ ಫಲಗಳು ಮೊದಲು, ನಂತರ ಒಂದೊಂದು ಗ್ರಹಗಳನ್ನು ತಿಳಿಯೋಣ. ಸೂರ್ಯ ಆರಂಭದಲ್ಲಿ ತನ್ನ ಸ್ವಂತ ರಾಶಿಯಲ್ಲಿರ್ತಾನೆ. ಸೆಪ್ಟೆಂಬರ್ 17ರವರೆಗೂ ಸ್ವಂತ ರಾಶಿಯಲ್ಲಿರ್ತಾನೆ. ಸೂರ್ಯ ಭಾಗ್ಯಭಾವದಲ್ಲಿ ಬಂದಾಗ ಪ್ರಾಮಾಣಿಕತೆ, ಧಾರ್ಮಿಕತೆ, ಕುಟುಂಬ ಪಾಲನೆ ಇವುಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಕುಟುಂಬಕ್ಕಾಗಿ ಏನನ್ನಾದರೂ ಮಾಡುವಂತಹ ವ್ಯಕ್ತಿ, ಎಲ್ಲರಿಗೂ ಪ್ರಿಯವಾಗುವ ವ್ಯಕ್ತಿ, ಇತರರಿಗೆ ಸಹಾಯ ಮಾಡುವ ವ್ಯಕ್ತಿ, ಧರ್ಮ ಕಾರ್ಯ ನಿರತನಾಗ್ತಾನೆ. ಇದರ ಜೊತೆಗೆ ಉಪಕಾರವನ್ನು ಇತರರಿಗೆ ಉಪಕಾರ ಮಾಡಿ ಅದರ ಬದಲಾಗಿ ಏನನ್ನು ಬಯಸಲ್ಲ. ಇನ್ನು ಪ್ರಖ್ಯಾತಿಯನ್ನು ಸೂರ್ಯ ಕೊಡ್ತಾನೆ. ದ್ರವ್ಯಾರ್ಜನೆ ಆಗುತ್ತದೆ. ಇದರ ಜೊತೆ ಸಾಹಸ ಕಾರ್ಯಗಳಲ್ಲಿ ಆಸಕ್ತಿ ಬರುತ್ತದೆ. ಪಿತ್ರಾರ್ಜಿತ ಆಸ್ತಿ ಕೆಲವರಿಗೆ ಸಿಗುವ ಯೋಗ ಇರುತ್ತದೆ. ಧರ್ಮ ಕಾರ್ಯ ತತ್ಪರನು, ವ್ಯವಹಾರ ಕುಶಲತೆ ಬರುತ್ತದೆ. ಪ್ರತಿಷ್ಠಿತ ವ್ಯಕ್ತಿ ಆಗ್ತಾನೆ. ಆದರೆ ಸೋದರರಿಗೆ ಮಾತ್ರ ಇಲ್ಲಿ ಕಷ್ಟವಾಗುತ್ತದೆ. ಸೋದರರಿಗೆ ಮತ್ತು ತಂದೆಗೆ, ಗುರುಗಳಿಗೆ ಕಷ್ಟವಾಗುವಂಥ ಒಂದು ಸಮಯವಾಗಿರುತ್ತದೆ. ಇದರ ಜೊತೆಗೆ ಮಾತೃವರ್ಗದೊಡನೆ ಒಂದು ರೀತಿಯ ವೈಮನಸ್ಸು ಬರುತ್ತದೆ. ಉತ್ತರಾರ್ಧದಲ್ಲಿ ಅತ್ಯಂತ ಅದ್ಭುತ ಫಲಗಳನ್ನು ಸೂರ್ಯ ಕೊಡ್ತಾನೆ. ಸೂರ್ಯ ಇಲ್ಲಿ ಉತ್ತರಾರ್ಧದಲ್ಲಿ ಕರ್ಮಭಾವದಲ್ಲಿ ಬಂದು ದಿಗ್ಬಲವನ್ನು ಪಡಿತಾನೆ. ಸಕ್ಸಸ್ಫುಲ್ ಮಾಡುತ್ತಾನೆ, ಯಶಸ್ವಿಯನ್ನಾಗಿ ಮಾಡ್ತಾನೆ. ಡೈರೆಕ್ಷನಲ್ ಸ್ಟ್ರೆಂತ್ ಸಿಗುತ್ತದೆ. ದಿಗ್ಬಲ ಸಿಗುವ ಕಾರಣ ಹೆಸರು, ಕೀರ್ತಿ, ಮಾನ ಸನ್ಮಾನ, ಪ್ರತಿಷ್ಠೆ, ಪುರಸ್ಕಾರಗಳು ಅರಸಿಕೊಂಡು ಬರ್ತವೆ. ಎಲ್ಲವೂ ಸಿಗುತ್ತದೆ. ಯಾರನ್ನೂ ಕೂಡ ನಂಬಲ್ಲ. ಒಂದು ರೀತಿಯ ಶಿಸ್ತು ಪ್ರಿಯ ವ್ಯಕ್ತಿಯಾಗುವಿರಿ. ಅನುಮಾನ ಸ್ವಭಾವ, ಅಹಂಕಾರ ಪ್ರವೃತ್ತಿ, ಅಹಂ ಜಾಗೃತಿ ಮಾಡ್ತಾನೆ. ಯಾರ ಮಾತನ್ನು ಸಹಜವಾಗಿ ನಂಬಲ್ಲ. ತುಂಬ ಸಲ ಪರೀಕ್ಷೆ ಮಾಡಿ ನಂತರ ವ್ಯಕ್ತಿಯನ್ನು ನಂಬುವಂತಹ ವ್ಯಕ್ತಿಯಾಗುವಿರಿ. ಪ್ರಮಾಣಿಸಿ, 2-3 ಸಲ ಪ್ರಮಾಣಿಸಿ ನಂತರ ನಂಬುವಿರಿ. ಪ್ರಭಾವಿ ವ್ಯಕ್ತಿಯಾಗುವಿರಿ. ಯಾರನ್ನೂ ಕ್ಷಮಿಸಲ್ಲ. ಎಲ್ಲ ರೀತಿಯ ಸುಖ ಸೌಲಭ್ಯಗಳು ಸಿಗ್ತವೆ, ಸೌಕರ್ಯಗಳು ಸಿಗ್ತವೆ. ವಾಹನ ಸೌಖ್ಯ, ನೌಕರ ಸೌಖ್ಯ, ಸರ್ಕಾರಿ ನೌಕರಿ ಆಗಲಿ, ಪ್ರೈವೇಟ್ ನೌಕರಿ ಆಗಲಿ, ಅಥವಾ ಉದ್ಯೋಗವಾಗಲಿ, ಬಿಸ್ನೆಸ್ ಆಗಲಿ, ಎಲ್ಲದರಲ್ಲಿ ಯಶಸ್ಸು ಸಿಗುತ್ತದೆ. ಉತ್ತಮ ಅಧಿಕಾರ, ನೇಮ್ ಆ್ಯಂಡ್ ಫೇಮ್, ಅಧಿಕಾರ, ಸಂಪತ್ತು ಪ್ರಾಪ್ತಿ ಯೋಗ, ರಾಜ ಸಮಾನ ನಡವಳಿಕೆ. ಆಮೇಲೆ ಮಾತೃವರ್ಗಕ್ಕೆ ಮಾತ್ರ ಕ್ಲೇಶವಾಗುತ್ತದೆ. ತಾಯಿಗೆ ಅನಾರೋಗ್ಯ. ಸರ್ವ ವಿಧ ಕಾರ್ಯಗಳಲ್ಲಿ ಸಿದ್ಧತೆ, ಯಶಸ್ಸನ್ನು ಕೊಡ್ತಾನೆ. ದಾನ ಬುದ್ಧಿ ಬರುತ್ತದೆ. ಇತರರಿಗೆ ಉಪಕಾರ ಮಾಡುವ ಸಾಮರ್ಥ್ಯವನ್ನು ಸೂರ್ಯ ಕೊಡ್ತಾನೆ. ಸೂರ್ಯನ ನಂತರ ರಾಶಾಧಿಪತಿ ಗುರುವಿನ ಸಂಚಾರ ನೋಡಿದರೆ, ಗುರು ರಾಶಾಧಿಪತಿ ಮತ್ತು ಸುಖಾಧಿಪತಿಯಾಗಿ ರಂಧ್ರಭಾವದಲ್ಲಿ ಬರ್ತಾನೆ. ಮಾರಕನಲ್ಲ, ಬಾಧಕನಲ್ಲ, ರಾಶಾಧಿಪತಿಯಾಗಿ ಶುಭನು. ಆದರೆ ಇಲ್ಲಿ ಗುರು ಸುವರ್ಣ ಪಾದದ ಮುಖಾಂತರ ಸಂಚಾರ ಮಾಡ್ತಾ ಇದ್ರೂ ಕೂಡ, ಶುಭವಾದರೂ ಕೂಡ ಒಂದು ಚಿಂತೆ ಕೊಡ್ತಾನೆ, ಸಂತಾನದ ಚಿಂತೆ. ಮತ್ತು ಅಷ್ಟಮದಲ್ಲಿ ಗುರುವಿನ ಸಂಚಾರ ಇರುವುದರಿಂದ ವಾಹನ ಚಾಲನೆಯಲ್ಲಿ ಜಾಗೃತಿ ಇರಬೇಕು. ಅಪಘಾತವಾಗುವ ಯೋಗಗಳಿರ್ತವೆ. ಇಲ್ಲಿ ಗುರು ಸಮಸ್ಯೆಗಳನ್ನ ನಿರ್ಮಾಣ ಮಾಡ್ತಾನೆ. ಗುರು ಕರ್ಕ ರಾಶಿಯಲ್ಲಿ ಉಚ್ಚನಿದ್ದಾನೆ. ಗುರುವಿಗೆ ಅಷ್ಟಮ ಭಾವದಲ್ಲಿ ರಾಹು ಇದ್ದಾನೆ. ನಿಮಗೆ ಗುರು ರಂಧ್ರದಲ್ಲಿರುವ ಗುರುವಿಗೆ ರಂಧ್ರದಲ್ಲಿ ರಾಹು ಇರೋದ್ರಿಂದ ಅಪಘಾತಗಳು ಸಂಭವಿಸ್ತವೆ. ಇದರಿಂದ ಮತ್ತು ರಾಶಾಧಿಪತಿ ರಂಧ್ರಭಾವದಲ್ಲಿ ಹೋದಾಗ ಸ್ವಯಂಕೃತ ಅಪರಾಧವಾಗುತ್ತದೆ. 4th ಲಾರ್ಡ್ ಇನ್ 8th ಹೌಸ್, ಡೀಪ್ ಟ್ರಾನ್ಸ್ಫಾರ್ಮೇಷನ್ ಇನ್ ಫ್ಯಾಮಿಲಿ ಲೈಫ್, ಡೊಮೆಸ್ಟಿಕ್ ಲೈಫ್, ಸಡನ್ ಇವೆಂಟ್ಸ್. ಇದರ ಜೊತೆಗೆ ತಾಯಿಯ ಜೀವನದಲ್ಲಿ ಕೂಡ ವಿಶೇಷವಾದಂಥ ಘಟನೆಗಳು ನೀಡುತ್ತವೆ. ಗುರು ಅಷ್ಟಮ ಭಾವವನ್ನು ಎಕ್ಸ್ಪ್ಯಾಂಡ್ ಮಾಡ್ತಾನೆ. ಭಾವ ಚೆನ್ನಾಗಿಲ್ಲ ಆದರೂ ಕೂಡ ನಿಮಗೆ ಸೀಕ್ರೆಟ್ ನಾಲೆಜು, ಇದರ ಜೊತೆ ಗುಪ್ತವಿದ್ಯೆಯ ಕಡೆ ಆಕರ್ಷಣೆ ಬರುತ್ತದೆ. ಗುರುಬಲ ಇಲ್ಲವೇ ಇಲ್ಲ. ಶ್ರಮ ಜಾಸ್ತಿ, ಫಲ ಕಮ್ಮಿ. ಇಲ್ಲಿ ನಿಮ್ಮ ಪೂರ್ವಜರ ಪೂರ್ವಜರ ರಹಸ್ಯವನ್ನು ಕೆಣಕಲು ಕೂಡ ಪ್ರಯತ್ನ ಪಡುವಿರಿ. ಆಮೇಲೆ ಪಾಸ್ಟ್ ಇವೆಂಟ್ಗಳು ಕೂಡ ಪ್ರಭಾವ ನಿಮ್ಮ ಮೇಲೆ ಇರುತ್ತದೆ. ಈ ರೀತಿಯಾಗಿ ಕೆಲವರಿಗೆ ಪಿತ್ರಾರ್ಜಿತ ಆಸ್ತಿ, ವಿಲ್ಲು, ಇನ್ಶೂರೆನ್ಸು ಇವುಗಳ ರಹಸ್ಯಗಳು ತಿಳಿಯಲು ಆರಂಭ ಆಗ್ತವೆ. ಹೀಗಾಗಿ ಸಡನ್ ಡಿಫಿಕಲ್ಟೀಸ್ ಬರುವಂಥ ಸಾಧ್ಯತೆ, ಹೆಲ್ತ್ ಇಶ್ಯೂಸ್ಗಳು ಬರಬಹುದು. ಎಚ್ಚರಿಕೆಯಿಂದ ಇರಬೇಕು. ವಾಹನ ಚಾಲನೆಯಲ್ಲಿ ಜಾಗ್ರತೆ ವಹಿಸಬೇಕು. ಇನ್ನು ಬುಧನ ಸಂಚಾರ ಕರ್ಮಭಾವದಲ್ಲಿ ಇರಲಿದೆ. ಬುಧ ಇಲ್ಲಿ ಉತ್ತಮ ಫಲಗಳನ್ನು ಕೊಡ್ತಾನೆ. ಪ್ರಜ್ಞಾವಂತ ಇದನ್ನು ನೀಡ್ತಾನೆ. ಸದಾ ಯಶಸ್ಸು ಕೊಡ್ತಾನೆ. ಕರ್ಮದಲ್ಲಿ ಸಿದ್ಧಿ ಕೊಡ್ತಾನೆ. ಸ್ವಲ್ಪ ನೇತ್ರದ ಸಮಸ್ಯೆಯನ್ನು ಕೊಡ್ತಾನೆ. ವ್ಯವಹಾರ ಕುಶಲತೆ ಕೊಡ್ತಾನೆ. ಬುಧ ಉತ್ತಮ ಕೆಲಸ ಕಾರ್ಯಗಳಿಗಾಗಿ ಹಣ ವಿನಿಯೋಗಿಸಲು ಪ್ರಚೋದಿಸ್ತಾನೆ. ಇದರ ನಂತರ ಕುಜ ಸೆಪ್ಟೆಂಬರ್ 18ರವರೆಗೂ ಸಪ್ತಮ ಭಾವ, ನಂತರ ಕಳತ್ರ ಭಾವದಲ್ಲಿ ಬರ್ತಾನೆ. ಸೆಪ್ಟೆಂಬರ್ 18ರವರೆಗೂ ಕಾಮ ತ್ರಿಕೋನ ಸಕ್ರಿಯಗೋಸ್ತಾನೆ. ಹೀಗಾಗಿ ಡಿಸೈರ್ಗಳ ಮೇಲೆ ಕಂಟ್ರೋಲ್ ಅತ್ಯವಶ್ಯಕವಾಗಿದೆ. ತುಂಬ ಸಪ್ತಮದ ಕುಜ. ಥಿಂಗ್ಸ್ ವಿಲ್ ರೋಟೇಟ್ ಅರೌಂಡ್ ಯುವರ್ ಲವ್ ಲೈಫ್, ರಿಲೇಷನ್ಶಿಪ್, ಪಾರ್ಟ್ನರ್ಶಿಪ್, ಪಬ್ಲಿಕ್ ಲೈಫ್. ಇಲ್ಲಿ ಮಾರ್ಸ್ ಮೇಕ್ಸ್ ಯು ವೆರಿ ಇಂಪಲ್ಸಿವ್ ಇನ್ ರಿಲೇಷನ್ಶಿಪ್ಸ್, ರೊಮ್ಯಾಂಟಿಕ್ ಲೈಫ್. ಸೊ ಆರ್ಗ್ಯುಮೆಂಟ್ಗಳನ್ನು ಪಾರ್ಟ್ನರ್ ಜೊತೆ ಅವಾಯ್ಡ್ ಮಾಡಬೇಕು. ನಿಮ್ಮ ನೇಚರು ನಿಮ್ಮ ಪಾರ್ಟ್ನರನ್ನು ಇರಿಟೇಟ್ ಮಾಡುವ ಸಾಧ್ಯತೆಗಳು ಕೂಡ ಕಂಡು ಬರ್ತವೆ. ಗ್ರಹಣಗಳನ್ನು ಕುರಿತು ಆಲ್ರೆಡಿ ವಿಡಿಯೋ ಮಾಡಲಾಗಿದೆ. ಚಂದ್ರಗ್ರಹಣ, ಸೂರ್ಯಗ್ರಹಣ, ಅದನ್ನು ಕೂಡ ನೋಡ್ಬೋದು. ಸೆಪ್ರೇಟ್ ಪ್ಲೇಲಿಸ್ಟ್ಗಳಿದ್ದಾವೆ. ಶನಿಯ ಫಲಗಳು. ಶನಿಯ ಸಂಚಾರ ಈ ಸುಖಭಾವದಲ್ಲಿದೆ. ವಕ್ರಗತಿಯಲ್ಲಿದೆ. ಮಾಸ ಪೂರ್ತಿ ವಕ್ರಗತಿ, ಅರ್ಧಾಷ್ಟಮ ಶನಿಯ ಪ್ರಭಾವವಿದೆ. ಹೀಗಾಗಿ ಆದರೆ ಗುರುವಿನ ರಾಶಿಯಲ್ಲಿ ಶನಿ ಇರೋದ್ರಿಂದ ಶನಿಯ ಪ್ರಭಾವ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತದೆ. ಕಡಿಮೆ ಹಾನಿ ಮಾಡ್ತಾನೆ. ಜೂಪಿಟರ್ಸ್ ಎನರ್ಜಿ ವಿಲ್ ಕಂಟ್ರೋಲ್ ದ ಸ್ಯಾಟರ್ನ್. ಈ ರೀತಿಯಾಗಿರುತ್ತದೆ. ಹೀಗೆ ಗ್ರಹಗಳ ಪ್ರಭಾವ ಇರ್ತದೆ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶ್ರೀ ಗುರುದೇವ ದತ್ತ.